ಸ್ವಲ್ಪ ಉಪ್ಪು ಕಡಿಮೆ ಅನ್ಸತೈತಿ, ಯಾಕಂದ್ರೆ ನಾವು ಮೆಣಸಿನ್ಕಾಯಿ ಮೊದಲು ಖಾರ ಜಾಸ್ತಿ ಹಾಕಿರೋಲ್ಲ, ಸ್ವಲ್ಪ ಹಾಕ್ತೇವೆ. ಉಪ್ಪಿನಕಾಯಿ ಒಂದು ಸ್ವಲ್ಪ ಉಪ್ಪು ಇದ್ರೂ ಚಲೋ ಅನ್ನಿಸ್ತಾವೆ. ಆಮೇಲೆ ಕೆಡಂಗಿಲ್ಲ, ಉಪ್ಪಿನಕಾಯಿ ಉಪ್ಪು ಜಾಸ್ತಿ ಇದ್ದರೆ ಕೆಡೋದಿಲ್ಲ. ಈಗ ಇವು ಬಾಟಲ್ ಹಾಕ್ತೀನಿ, ಚಲೋ ತಂದು ಮಿಕ್ಸ್ ಮಾಡೀನಿ. ಇಲ್ಲಾಂದ್ರೆ ಕೆಳಗೆ ನೀರು ಇರ್ತಾವೆ, ಮ್ಯಾಲೆ ಎಲ್ಲ ಥರ ಕಾಯಿ ಇರ್ತಾವೆ. ಸೊ ಪ್ರತಿ ಸತಿ ನೀವು ಇದು ಹಾಕುವಾಗ, ಬಾಟಲ್ ಹಾಕುವಾಗ ಎಲ್ಲ ಮಿಕ್ಸ್ ಮಾಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತವೆ ತಿನ್ನಕ್ಕೆ. ಹಿಂಗೆ ಬಾಯಾಗ ನೀರು ಬರ್ತವೆ ನೋಡಿದ್ರೆ. ಎರಡು ಬಾಟಲ್ ಸಾಕು ಅನ್ನಿಸ್ತೈತಿ. ಈ ಸಣ್ಣ ಬಾಟಲಿಗೆ ಹಾಕ್ತೇನೆ, ಯಾಕಂದರೆ ಇವು ನನ್ನ ಮಕ್ಕಳು ಮತ್ತು ದೊಡ್ಡ ಬಾಟ್ಲ್ ಎತ್ತೋಗಿ ಬರೋಂಗಿಲ್ಲ, ಪಾಪ ತಿನ್ನೋಕ್ಕಾಗಲ್ಲ. ಅನ್ನ ಮೊಸರು ಅಥವಾ ಮಜ್ಜಿಗೆ ಸಾರು ಅನ್ನ ಈ ಉಪ್ಪಿನಕಾಯಿ ಒಳಗೆ ಮಸ್ತ್ ಅನ್ನಿಸ್ತದೆ ನೋಡಿರಿ. ಆಮೇಲೆ ಮಾವಿನಕಾಯಿ ಸೀಸನ್ ಒಳಗೆ ನಿಮ್ಗೆ ಆರಾಮಾಗಿ ಚಲೋ ಕಸಗೆ ಮಾವಿನನ್ನು ಒಂದು 20-30 ರೂಪಾಯಿಗೆಲ್ಲ ಸಿಗ್ತಾವೆ, ಒಂದು 5-6 ಸಿಗ್ತಾವೆ, ಆರಾಮಾಗಿ ಮಾಡ್ಕೋಬೋದು. ಆಮೇಲೆ ಏನು ಭಾಳ ಜಂಜಾಟಿಲ್ಲ, ಗೊಪ್ಪ ತೆಗಿದೂ ಇದು ಇಲ್ಲ, ಅಂದರೆ ಗೊಪ್ಪ ಇಟ್ಕೊಂಡು ಕಟ್ ಮಾಡಬೇಕಂಥದ್ದು ಇಲ್ಲ. ಆರಾಮಾಗಿ ನಾರ್ಮಲ್ ಇದರಲ್ಲೇ ಕಟ್ ಮಾಡ್ಕೋಬೋದು. ಈಗ ನೋಡಿರಿ ಹಾಕಿಟ್ಟೇನೆ ಚೆಂದಂಗೆ ಇದು ಅಷ್ಟೇ ಚೆಕ್ ಮಾಡ್ಕೋಬೇಕು, ಎಲ್ಲಿ ಹಸಿ ಅದು ಇಲ್ಲ ಅಂತಂದು ಕಂಪ್ಲೀಟ್ ಒಣಗೈತಿ. ಸೊ ಇದನ್ನು ಪ್ಯಾಕ್ ಮಾಡಿ ಟೈಟಾಗಿ ಮುಚ್ಚಬೇಕು. ಇವು ಅಷ್ಟೇ, ಇವು ಎಲ್ಲ ಒಣಗ್ಯಾವು. ಕರೆಕ್ಟಾಗಿ 1 ಸತಿ ಬಿಟ್ಟು 2 ಸತಿ ಚೆಕ್ ಮಾಡಿಕೊಂಡು ಇದು ಮಾಡಬೇಕು. ಚಲೋ ಉಪ್ಪಿನಕಾಯಿ ಅದು ನೋಡಿರಿ. ಆಮೇಲೆ ಒಂದು ಸ್ವಲ್ಪ ಕೈಲಿ